ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿ ಮಿತ್ರರೇ, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಕಾಯ್ತಾ ಕುಳ್ತಿದ್ರು ಅವ್ರಿಗೊಂದು ಬಿಗ್ ಅಪ್ಡೇಟ್ಸ್ ಇದೆ, ಹಾಗೆಯೇ ಗುಡ್ ನ್ಯೂಸ್ ಇದೆ. ಯಾಕಂದರೆ ಕರ್ನಾಟಕ ರಾಜ್ಯ ಪತ್ರವನ್ನು, ಅಂದರೆ ಡ್ರಾಫ್ಟ್ಸನ್ನು, ಶಿಕ್ಷಕರ ನೇಮಕಾತಿ ಅಧಿಸೂಚನೆಗೆ ಸಂಬಂಧಪಟ್ಟಂಥ ಒಂದು ಡ್ರಾಫ್ಟ್ಸನ್ನು ಬಿಟ್ಟಿದ್ದಾರೆ. ಅದರ ಒಂದು ಡ್ರಾಫ್ಟ್ಸಲ್ಲಿ ಏನಿದೆ, ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಯಾರೆಲ್ಲ ಶಿಕ್ಷಕರ ನೇಮಕಾತಿಗಾಗಿ ತಯಾರಿ ನಡೆಸ್ತಾ ಇದ್ದೀರೋ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದಾರೆ ಈ ಬಾರಿ ಶಿಕ್ಷಕರ ನೇಮಕಾತಿ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಪ್ಯಾಟ್ರನಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀವಿ. ಇದೇ ಒಂದು ಡ್ರಾಫ್ಟನ್ನು ಆಧಾರವಾಗಿ ಇಟ್ಕೊಂಡು ನೋಡಿ. ಶಾರ್ಟ್ಲಿ ಒಂದು ನೋಟಿಫಿಕೇಷನ್ ಬರ್ತಾ ಇದೆ. ಇನ್ನೇನು ನೀವು ಈಗಾಗಲೇ ಗೊತ್ತಿತ್ತು ನಿಮಗೆ ನೋಟಿಫಿಕೇಷನ್ ಆಗ್ತಾ ಇದೆ ಅಂತ, ಆದರೆ ಯಾವಾಗ ಆಗುತ್ತೆ ಅಂತ ನಿಮಗೆ ಇನ್ನೂ ಗೆಸ್ ಮಾಡೋಕ್ಕಾಗಿರಲಿಲ್ಲ, ಆದರೆ ತಯಾರಿ ನಡೆಸ್ತಾ ಇದ್ರಿ. ಇನ್ನು ಈ ಡ್ರಾಫ್ಟ್ ಬಂದ ಕೂಡಲೇ ಈಗೇನು ಡ್ರಾಫ್ಟ್ ಇದಕ್ಕೆ ಒಂದು ಅಬ್ಜೆಕ್ಷನ್ಗೆ ಒಂದು ಟೈಮ್ ಕೊಟ್ಟಿರ್ತಾರೆ. ಆ ಟೈಮ್ ಆದ ನಂತರ ಶಾರ್ಟ್ಲಿ ಒಂದು ನೋಟಿಫಿಕೇಷನ್ ಬರುತ್ತೆ ಶಿಕ್ಷಕರ ನೇಮಕಾತಿಗೆ ಅಂತ. ನೋಡಿ, ಈ ಬಾರಿ ಸ್ವಲ್ಪ ಏನು ದೈಹಿಕ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ, ಮತ್ತು ಆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ನೇಮಕಾತಿ ಕೂಡ ಆಗ್ತಾ ಇದೆ ಅಂತ ಒಂದು ಅದ್ರ ಜೊತೆಗೆ ಆ್ಯಡ್ ಆಗಿರುವಂಥ ಒಂದು ಹುದ್ದೆಗಳು ಅಂತ ಹೇಳ್ತಾ, ಅದರ ಜೊತೆಗೆ 2016ರಲ್ಲಿ ಏನು ನೇಮಕಾತಿ ಆಗಿತ್ತಲ್ಲ, 1ರಿಂದ 5ನೇ ತರಗತಿ ಬೋಧಿಸುವ ಶಿಕ್ಷಕರ ಒಂದು ನೇಮಕಾತಿ, ಅದು ಈ ಬಾರಿ ಈ ಡ್ರಾಫ್ಟಲ್ಲಿ 1ರಿಂದ 5ನೇ ತರಗತಿ ನೇಮಕಾತಿಗೆ ಏನು ಮಾಡ್ಕೋಬೇಕು ಅನ್ನೋ ಒಂದು ವಿಷಯ ಕೂಡ ಇದರಲ್ಲಿ ಹಾಕಿದ್ದಾರೆ. ಅಂದರೆ ಎಷ್ಟು ಪೋಸ್ಟ್ಗಳಿದ್ದಾವೆ, HK ಮತ್ತು ನಾನ್ HKಯಲ್ಲಿ ಯಾವ ಥರ ಡಿವೈಡ್ ಮಾಡಿದ್ದೀವಿ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಈ ಕರ್ನಾಟಕ ರಾಜ್ಯಪತ್ರ ಒಂದು ಡ್ರಾಫ್ಟಲ್ಲಿ ಏನಿದೆ ಅಂತ ನೋಡೋದಾದರೆ ನೋಡಿ, ತುಂಬ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ. ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳಿಗೆ ಸಂಬಂಧಪಟ್ಟಂಥ ಬೋಧನಾ ಹುದ್ದೆಗಳಿಗೆ ನೇಮಕಾತಿ ನಿಯಮಗಳು, ಇದಕ್ಕೆ ಇಲ್ಲಿ ಹೇಳಿದ್ದಾರೆ ಚೆನ್ನಾಗಿ ನೋಡಿ. ಸದರಿ ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿಯಿಂದ ನಿಗದಿತ ಅವಧಿಯೊಳಗೆ ಇಷ್ಟು ದಿನ ಅಂತ ಟೈಮ್ ಇರುತ್ತೆ, ಆ ಟೈಮ್ ಒಳಗೆ ನೀವು ಏನಾದರೂ ಅಬ್ಜೆಕ್ಷನ್ ಹಾಕೋದಿದ್ರೆ, ಇಲ್ಲಿದೆ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸಲ್ಲಿಸೋದಿದ್ದರೆ ರಾಜ್ಯ ಸರ್ಕಾರವು ಪರಿಗಣಿಸುವುದು ಅಂತ ಹೇಳಿದ್ದಾರೆ. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಅಂದರೆ ನೀವು ಏನಾದರೂ ಬದಲಾವಣೆಗಳನ್ನು ತಂದಿದ್ದಾರಲ್ಲ, ಇದ್ರದ್ದು ಏನಾದರೂ ಅಬ್ಜೆಕ್ಷನ್ ಇದ್ದರೆ, ಅಥವಾ ಈ ಥರ ಮಾಡಿದರೆ ಹಿಂಗಾಗ್ಬೋದು ಅಂತ ನಿಮ್ಮಲ್ಲಿ ಏನಾದರೂ ಸಲಹೆಗಳಿದ್ದರೆ, ಈ ಒಂದು ಏನು ಕೊಟ್ಟಿದ್ದಾರ ಈ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಅಂತ, ಮುಖ್ಯ ಕಾರ್ಯದರ್ಶಿಗಳು ಅಂತ ಏನಿದೆಯಲ್ಲ, ಈ ರೀತಿಯಾಗಿ ಇದು ಒಂದು ಅಬ್ಜೆಕ್ಷನ್ ಹಾಕಲಿಕ್ಕೆ ಒಂದು ಡ್ರಾಫ್ಟನ್ನು ಬಿಟ್ಟಿರ್ತಾರೆ ಅಂತ ನೋಡಿ. ಕರಡು ನಿಯಮಗಳು ಏನು ಹೇಳುತ್ತೆ, ಶೀರ್ಷಿಕೆ ಪ್ರಾರಂಭ ಮತ್ತು ಅನ್ವಯ, ಇದು ಒಂದು ಈಗೇನು ಶಿಕ್ಷಕರ ನೇಮಕಾತಿ ಆಗುತ್ತಲ್ಲ ಅದರ ಒಂದು ನೋಟಿಫಿಕೇಷನ್ ಶೀರ್ಷಿಕೆ ಅಡಿಯಲ್ಲಿ ಬರುತ್ತೆ. ಇದು ನೋಡೋಣ. ಇನ್ನು ನೆಕ್ಸ್ಟ್ ಇದರಲ್ಲಿ ಏನಿದೆ ಅಂತ ನೋಡೋದಾದರೆ, ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸೋದ್ರ ಬಗ್ಗೆ ಹೇಳಿದ್ದಾರೆ. ಓಕೆ, ಇದಲ್ಲ. ಈಗ ನೋಡಿ, ನೇಮಕಾತಿಯನ್ನು ಯಾವ ಹುದ್ದೆಗಳಿಗೆ ನೇಮಕಾತಿ ಆಗ್ತಾ ಇದೆ ಮತ್ತು ಅದರ ವೆಯ್ಟೆಡ್ ಸ್ಕೋರ್ಗಳು ಎಷ್ಟು ಅಂತ, ವೆಯ್ಟೆಡ್ ಸ್ಕೋರ್ಗಳು ಎಷ್ಟಿರ್ತವೆ ಅಂತ ನೋಡೋದಾದರೆ ಈ ಡ್ರಾಫ್ಟಲ್ಲಿ ಹೇಳಿರೋದು ನೋಡಿ. ಈಗ 1 to 5th ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮೊದಲು ನೋಡೋದಾದರೆ ಇಲ್ಲಿ ಕಂಪಲ್ಸರಿ ಇಲ್ಲಿ ನೋಡಿ D.Ed ಆಗಿರಬೇಕು ಅಂತ, ಪ್ರಾಥಮಿಕ ಶಿಕ್ಷಣದಲ್ಲಿ ಡಿಪ್ಲೊಮೊ ಅಂತ ಏನು D.Ed ಅಂತ ಹೇಳ್ತೀವಲ್ಲ, ಈ ಅರ್ಹತೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಇವರ ಪರ್ಸೆಂಟೇಜ್ಗಳು ಈ ರೀತಿಯಾಗಿ ಇರಬೇಕಾಗುತ್ತೆ, ಲೆಕ್ಕ ಹಾಕಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರೆಲ್ಲ 1ರಿಂದ 5ನೇ ತರಗತಿ ಶಿಕ್ಷಕರಾಗಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ರು, ನೀವು ನೋಡತಕ್ಕಂಥದ್ದು ಇದು ಈ ವಿಷಯ. ಇಲ್ಲಿ ನೋಡಿ, CET ಇದೆ, ಇದು 70% CET ಆಗುತ್ತೆ. ಆ್ಯಂಡ್ ಫಸ್ಟ್ ಪೇಪರ್ ಟೆಟ್ ಅಂತ ಏನಿದೆಯಲ್ಲ, ನೀವು ಫಸ್ಟ್ ಪೇಪರ್ ಟೆಟ್ಟನ್ನು ಕ್ಲಿಯರ್ ಮಾಡಿರ್ತೀರ ಈಗಾಗಲೇ, ಅದು 20% ತಗೊಳ್ತಾನೆ, 70% CET ಇರುತ್ತೆ. ಇನ್ನು PUC ಇರುತ್ತಲ್ಲ, PUC ಮತ್ತು ತತ್ಸಮಾನ ಪರೀಕ್ಷೆಗಳಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಜಸ್ಟ್ 8% ತಗೊಳ್ತಾನೆ, 8%. ಇನ್ನು ನೀವು D.Ed ಮಾಡ್ಕೊಂಡಿರ್ತೀರಲ್ಲ, D.Ed ಕೋರ್ಸಿಂದ 2% ತಗೊಳ್ತಾನೆ ಅಂತ ನೋಡಿ. ಇಷ್ಟಿದೆ. 70% ನೀವು CETಯನ್ನೇ ಬರಿತಾ ಇರೋದ್ರಿಂದ CETಯಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿರಬೇಕಾಗತ್ತೆ. ಇನ್ನೂ ನಿಮ್ಮ ಕೈಯಲ್ಲಿ ಈಗ 70% ಇದೆ, ಅದಕ್ಕೆ ತಯಾರಿ ನಡೆಸ್ಕೊಂಡು ನೇಮಕಾತಿಯಲ್ಲಿ ನೀವು ಲಿಸ್ಟನ್ನು ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. 70% ಇದು 1ರಿಂದ 5ನೇ ತರಗತಿ ವಿಷಯಕ್ಕೆ 5ನೇ ತರಗತಿ ಬೋಧಿಸುವ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ. ಇನ್ನು ನೋಡಿ, 4 ವರ್ಷಗಳ ಶಿಕ್ಷಣ ಪದವಿ ಹೊಂದಿರುವ ಅಭ್ಯರ್ಥಿಗಳ ಪ್ರಕರಣದಲ್ಲಿ ಇದು ಈ ಥರದ್ದೊಂದು ಏನು 4 ವರ್ಷ
ಕೋರ್ಸ್ ಮಾಡಿರ್ತಾರಲ್ಲ ಅವರಿಗೂ ಕೂಡ ಸೇಮ್ ಇರುತ್ತೆ. ಆದರೆ ಅವರಿಗೆ 4 ವರ್ಷದ ಕೋರ್ಸ್ಗಳನ್ನ, ಅಂದರೆ ಇಲ್ಲಿ ಅವರಿಗೆ ಟೆಟ್ 20% ತಗೊಂಡು CET 70 ಮತ್ತು ಡಿ.ಎಡ್ ಬಿ.ಎಡ್ ಅಂತ ಏನು ಬರುತ್ತಲ್ಲ ಅವರು ಬರೀಲಿಕ್ಕೆ ಇಲ್ಲಿ 10% ಕೊಟ್ಟಿದ್ದಾರೆ ಅಂತ. ಇನ್ನು ನೋಡಿ, ಎರಡನೇದು ಇದೆ 6ರಿಂದ 8ನೇ ತರಗತಿ GPSTR ಅಂತ ಏನು ಹೇಳ್ತೀವಲ್ಲ, GPSTRಗೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಸೇಮ್ ಆಗಲೇ ಒಂದು ಡ್ರಾಫ್ಟಲ್ಲಿ ನಾವು ವಿಡಿಯೋ ಮಾಡಿ ಹೇಳಿದ್ದೀವಿ. ಇಲ್ಲಿ CET ಸೇಮ್ 70% ಇರುತ್ತೆ CET. ಹಾಗೆಯೇ ಟೆಟ್ ಅಂತ ಏನಿದೆಯಲ್ಲ 20% TET ಅಂದರೆ ಪತ್ರಿಕೆ 2 ಅನ್ನು ಪಾಸ್ ಆಗಿರಬೇಕು 6ರಿಂದ 8ನೇ ತರಗತಿ ಶಿಕ್ಷಕರಾಗಿ ನೀವು ನೇಮಕಾತಿ ಹೊಂದಲಿಕ್ಕೆ. ಇನ್ನು ನೋಡಿ, ನೀವು ಡಿಗ್ರಿಯಲ್ಲಿ 8% ಅನ್ನು ತೆಗೆದಿರ್ಬೇಕು. ಅಂದರೆ 8%ಅನ್ನು ನಿಮ್ಮ ಡಿಗ್ರಿ ಸ್ಕೋರನ್ನು 8% ತಗೊಳ್ತಾರೆ. ಇನ್ನು ಶಿಕ್ಷಕರ ಶಿಕ್ಷಣ ಕೋರ್ಸಲ್ಲಿ B.Ed ಕೋರ್ಸ್ ಏನು ಮಾಡಿರ್ತಾರಲ್ಲ ಆ B.Edಲ್ಲಿ ಜಸ್ಟ್ 2%ಅನ್ನು ತೆಗೆದುಕೊಳ್ತಾರೆ ಅಂತ. ಇದು 6ರಿಂದ 8ನೇ ತರಗತಿ ಶಿಕ್ಷಕರಾಗಿ ನೇಮಕಾತಿ ಹೊಂದಲಿಕ್ಕೆ ತಯಾರಿ ನಡೆಸಬೇಕಂತ ಶಿಕ್ಷಕರಿಗಾಗಿ. ನೋಡಿ, 70% ಇನ್ನೂ ನಿಮ್ಮ ಕೈಯಲ್ಲಿದೆ. ಈಗ ಈ 70%ಗೆ ತಯಾರಿ ನಡೆಸ್ಕೋಬೇಕು. ಈಗಾಗಲೇ ನೀವು 30% ಏನು ಟೆಟ್ಟು ಡಿಗ್ರಿ ಮತ್ತು B.Edಲ್ಲಿ ನೀವು 30% ಕ್ಲಿಯರ್ ಆಗಿದೆ. ಇನ್ನು 70% ಇರೋದ್ರಿಂದ ತುಂಬ ಚೆನ್ನಾಗಿ ನೀವು ಸ್ಟಡಿ ಮಾಡಬೇಕಾಗತ್ತೆ ಅಂತ. ಇನ್ನು ಈ ಸಾರಿ ಒಂದು ಆ್ಯಡ್ ಮಾಡಿದ್ದಾರೆ, 1ರಿಂದ 8ನೇ ತರಗತಿಗಳಿಗೆ ಗಣಕ ವಿಜ್ಞಾನ ಶಿಕ್ಷಕರು ಅಂತ ಮಾಡಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಅಂತ. ಅವ್ರದ್ದು ಏನಿಲ್ಲ, ಜಸ್ಟ್ ಒಂದು CETಗೆ 70% CET ಮಾಡ್ತಾರೆ ಮತ್ತು ಅವ್ರ ಡಿಗ್ರಿ ಏನಿದೆಯಲ್ಲ ಆ ಡಿಗ್ರಿ 30% ಡಿಗ್ರಿ ತಗೊಳ್ತಾರೆ. ಈ ಬಾರಿ ಹೊಸದಾಗಿ ಆ್ಯಡ್ ಆಗಿರುವಂಥ ಒಂದು ಹುದ್ದೆ ಇದು. ಇನ್ನು ನೋಡಿ, ದೈಹಿಕ ಶಿಕ್ಷಕರು ಗ್ರೇಡ್ 2 ಅಂತ ಏನು ಹೇಳ್ತೀವಲ್ಲ ಅದು ಕೂಡ 1ರಿಂದ 8ನೇ ತರಗತಿಗೆ ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು. ಇವರು BPEd ಮಾಡ್ಕೊಂಡಿರ್ತಾರೆ. ಈ BPEd ಅಥವಾ ವಿಶೇಷ ಶಿಕ್ಷಣದಲ್ಲಿ ಇವ್ರದ್ದು 85% CET ಇರುತ್ತೆ. ಇನ್ನು ಅವರು PUC 13% PUC ತಗೊಳ್ತಾನೆ, 85% CET. ಇನ್ನು ಅವ್ರದ್ದೊಂದು BPEd ಅಂತ ಏನು ಕೋರ್ಸ್ ಬರುತ್ತಲ್ಲ ಆ ಕೋರ್ಸ್ ಜಸ್ಟ್ 2%ಅನ್ನು ತಗೊಳ್ತಾನೆ. ಯಾರು ತುಂಬ ತುಂಬ ವರ್ಷಗಳಿಂದ ದೈಹಿಕ ಶಿಕ್ಷಕರ ನೇಮಕಾತಿ ಆಗಿರಲಿಲ್ಲ ಅಂತ ಕುಳಿತಿದ್ರು ಅವರಿಗೆ ಒಂದು ಸುವರ್ಣ ಅವಕಾಶ ಈಗ. ನೋಡಿ, 85% CET ಇದೆ. ತುಂಬ ಚೆನ್ನಾಗಿ ಈಗಲೇ ಸ್ಟಾರ್ಟ್ ಮಾಡಿ ಸ್ಟಡಿ ಮಾಡಲಿಕ್ಕೆ ನೀವು. ಯಾಕಂದರೆ ಈ ಬಾರಿ ಹೊಸದಾಗಿ ಶಿಕ್ಷಕರ ನೇಮಕಾತಿ, ದೈಹಿಕ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ. ಆ ಪ್ಯಾಟ್ರನ್ ಬಗ್ಗೆ ಗೊಂದಲ ಇರುತ್ತಲ್ಲ, ಆ ಗೊಂದಲದ ಬಗ್ಗೆ ಮುಂದೆ ಹೇಳ್ತೀವಿ. ಈ ಡ್ರಾಫ್ಟಲ್ಲಿದೆ ಅದು ಹೇಗೆ, ಸಿಲೆಬಸ್ ಹೇಗಿರುತ್ತೆ, ಎಷ್ಟು ಪೇಪರ್ಸ್ ಇರುತ್ತೆ ಅಂತ. ಓಕೆ, ಅದನ್ನು ನೆಕ್ಸ್ಟ್ ನೋಡಿ. ಇನ್ನು ಹೈಸ್ಕೂಲ್ ಟೀಚರ್ ಕೂಡ ಇದೇ ಒಂದು ನೋಟಿಫಿಕೇಷನಲ್ಲಿ ಬರ್ತಾ ಇದೆ ಅಂತ. ಹೈಸ್ಕೂಲ್ ಟೀಚರ್ ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಇಲ್ಲಿ 85% CET ಇರುತ್ತೆ. ಇನ್ನು ಡಿಗ್ರಿಯಲ್ಲಿ 13% ನಿಮ್ಮ ಡಿಗ್ರಿ ಸ್ಕೋರನ್ನು ತಗೊಳ್ತಾರೆ, ಪ್ರೀವಿಯಸ್ ಸ್ಕೋರದು. ಇನ್ನು ನೀವು B.Ed ಏನು ಕೋರ್ಸ್ ಮಾಡಿರ್ತೀರಲ್ಲ B.Ed, ಅದು ಜಸ್ಟ್ 2%ಅನ್ನು ತಗೊಳ್ತಾರೆ ಅಂತ. ನೋಡಿ, 85% CET ಯಾವುದರಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗಾಗಿ 85% CET ಇದೆ. ಇದರಲ್ಲಿ ಕೂಡ ನಿಮ್ಮ ಕೈಯಲ್ಲಿ 85% ಇರೋದ್ರಿಂದ ಈಗಲೇ ತುಂಬ ಚೆನ್ನಾಗಿ ಸ್ಟಡಿಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, ನೋಡಿ, ಈ ಬಾರಿ 1ರಿಂದ 5ನೇ ತರಗತಿ, 6ರಿಂದ 8ನೇ ತರಗತಿ, ಹಾಗೆಯೇ ಹೈಸ್ಕೂಲ್ ಟೀಚರ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಮತ್ತು ಇದಿದೆ ಏನು ದೈಹಿಕ ಶಿಕ್ಷಕರು 1ರಿಂದ 8ನೇ ತರಗತಿ, ಇಷ್ಟು ಹುದ್ದೆಗಳಿಗೆ ನೇಮಕಾತಿ ಆಗ್ತಾ ಇದೆ. ಇಲ್ಲಿ ನೋಡಿ, ಓಕೆ, ಈ ನೇಮಕಾತಿಗಳ ಯಾವ್ಯಾವ ಹುದ್ದೆಗಳಿಗೆ ಅಂದರೆ 1ರಿಂದ 8, 1ರಿಂದ 5, 6ರಿಂದ 8 ಹೀಗೆ ಹುದ್ದೆಗಳನ್ನು ಸುಮಾರು 15,000 ಶಿಕ್ಷಕರ ನೇಮಕಾತಿ ಆಗ್ತಾ ಇದೆಯಲ್ಲ, 15,000 ಹುದ್ದೆಗಳನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಮೊದಲು ನೋಡಿ, 1ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂಥ ಶಿಕ್ಷಕರಿಗೆ ಎಷ್ಟು ನೇಮಕಾತಿ ಆಗ್ತಾ ಇದೆ ಅಂತ ನೋಡೋದಾದರೆ, HK ಭಾಗದಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಹೆಚ್ಚಿಗೆ ಮಾಡಿದ್ದಾರೆ. 1ರಿಂದ 5 ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. 1ರಿಂದ 5ನೇ ತರಗತಿ ಶಿಕ್ಷಕರಿಗೆ HK ಭಾಗದಲ್ಲಿ 800 ಪೋಸ್ಟ್ ಇದೆ. 800 ಪೋಸ್ಟನ್ನು 7 ಜಿಲ್ಲೆಗಳಿಗೂ ಹಂಚುತ್ತಾರೆ. ಇನ್ನು ನಾನ್ HK ಅಂತ ಏನು ಬರುತ್ತಲ್ಲ, KKR, ಯಾವುದದು ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕೇತರ, ಈ ರೀತಿಯಾಗಿ ಕಲ್ಯಾಣ ಕರ್ನಾಟಕೇತರ 100 ಪೋಸ್ಟನ್ನು ಕೊಟ್ಟಿದ್ದಾರೆ. HKಗೆ ಈ ಬಾರಿ ಸುಮಾರು 800 ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಈ 800 ಪೋಸ್ಟ್ ಸುಮಾರು ಇರುವಂಥ HK ಭಾಗದಲ್ಲಿ ಇರುವಂಥ 7 ಜಿಲ್ಲೆಗಳಿಗೂ ಇದು ಡಿವೈಡ್ ಆಗುತ್ತೆ ಅಂತ. ಇದು 1ರಿಂದ 5ನೇ ತರಗತಿ ನೇಮಕಾತಿಗೆ ಸಂಬಂಧಪಟ್ಟಂತೆ. ಓಕೆ, ಇದಾಯಿತು. ಇನ್ನು ನೋಡಿ, 6ರಿಂದ 8 ಇದೆ ಇಲ್ಲಿ.
ಅಂದರೆ ಜಿ ಪಿ ಟಿ ಅಂತ ದೈಹಿಕ ಶಿಕ್ಷಕರು ಹೇಳಿದ್ದಾರೆ. ಎರಡನೇದು ದೈಹಿಕ ಶಿಕ್ಷಕರದ ಇವ್ರದ್ದು ಕೂಡ ಬೇಸಿಕ್ 41,300 ಇದೆ. ಈ ದೈಹಿಕ ಶಿಕ್ಷಕರು ನೋಡಿ ಎಚ್ ಕೆ ಭಾಗದಲ್ಲಿ 106 ಪೋಸ್ಟ್ ಇದೆ, ನಾನ್ ಎಚ್ ಕೆ ಭಾಗದಲ್ಲಿ 44 ಪೋಸ್ಟ್ ಇದೆ. ಒಟ್ಟು 150 ಪೋಸ್ಟ್ಗಳನ್ನು ಕಾಲ್ ಮಾಡ್ತಾ ಇದ್ದಾರೆ. ದೈಹಿಕ ಶಿಕ್ಷಕರು ಗ್ರೇಡ್ 2 ಅಂತ ಏನು ಹೇಳ್ತೀವಲ್ಲ, ಇದು 106 ಪೋಸ್ಟು. ಓಕೆ, ಚೆನ್ನಾಗಿದೆ ಇದು ಒಂದು ಲೆಕ್ಕಕ್ಕೆ ಬೆಟ್ರ್ ಅಂತ ಹೇಳ್ಬೋದು. ಯಾಕಂದರೆ ನೇಮಕಾತಿಗಳು ಸುಮಾರು ಆಗಿರಲಿಲ್ಲ, ಆದರೆ ಈ ಬಾರಿ ಧೈರ್ಯ ಮಾಡಿ ದೈಹಿಕ ಶಿಕ್ಷಕರನ್ನು ಕರೆದಿದ್ದಾರೆ. ಯಾರೆಲ್ಲ ಓದ್ತಾ ಇದ್ದೀರೋ ಅವರಿಗೊಂದು ಸುವರ್ಣ ಅವಕಾಶ ಇದು. ಇಲ್ಲಿ ನೋಡಿ ಮತ್ತೆ ಯಾವುದಿದೆ, 6ರಿಂದ 8 GPSTR ಅಂತ ಏನು ಹೇಳ್ತೀವಲ್ಲ, ಇದಕ್ಕೆ ನೋಡಿ ಸುಮಾರು ಎಚ್ ಕೆ ಭಾಗದಲ್ಲಿ 3,228 ಪೋಸ್ಟ್ಗಳನ್ನು ಕಾಲ್ ಮಾಡ್ತಾ ಇದ್ದಾರೆ. ಇದು ಸುಮಾರು 7 ಜಿಲ್ಲೆಗಳಿಗೆ ಡಿವೈಡ್ ಆಗುತ್ತೆ. ಇದು 3,228 ಪೋಸ್ಟ್ಗಳನ್ನು GPSTR ಪೋಸ್ಟ್ಗಳನ್ನು ಕಾಲ್ ಮಾಡ್ತಾ ಇದ್ದಾರೆ. ಇನ್ನು ನಾನ್ ಎಚ್ ಕೆಗೆ ಸಂಬಂಧಪಟ್ಟಂತೆ 5,272 ಪೋಸ್ಟ್ಗಳು. ಸುಮಾರು ಈ ಸಾರಿ ಅತಿ ಹೆಚ್ಚು ಪೋಸ್ಟ್ಗಳು ಕಾಲಾಗದೆ GPSTR ಅಲ್ಲಿ 6ರಿಂದ 8ನೇ ತರಗತಿ ನೇಮಕಾತಿ ಹೊಂದುವಂಥ ಶಿಕ್ಷಕರ ಪೋಸ್ಟ್ಗಳು ಜಾಸ್ತಿ ಇದ್ದಾವೆ. ಅಂದರೆ ಸುಮಾರು ಎಷ್ಟು 8,500 ಪೋಸ್ಟ್ಗಳನ್ನು GPSTR ಅಲ್ಲೇ ಕರೀತಾ ಇದ್ದಾರೆ. ಅದರಲ್ಲೂ ಎಚ್ ಕೆ ಭಾಗದವ್ರಿಗಂತೂ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಓಕೆ, ಇದಿದೆ. ಇನ್ನು ನೋಡಿ ಹೈಸ್ಕೂಲ್ ಟೀಚರ್ಸ್ ಇದೆ ಇಲ್ಲಿ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಹೊಂದುವಂಥ. ಇನ್ನೊಂದು ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್, ಅದು ಎಷ್ಟಿದೆ ಪೋಸ್ಟ್ ಅಂತ ನೋಡೋದಾದರೆ, ಇದು 1ರಿಂದ 8ನೇ ತರಗತಿಗೆ ಬೋಧಿಸ್ಬೇಕಾಗತ್ತೆ. ಇವರು 44,425 ಇವ್ರು ಬೇಸಿಕ್ ಇರುತ್ತೆ. ಎಚ್ ಕೆ ಭಾಗದಲ್ಲಿ 300 ಪೋಸ್ಟ್ ಇದೆ ಕಂಪ್ಯೂಟರ್ ಸೈನ್ಸ್, ನಾನ್ ಎಚ್ ಕೆ ಭಾಗದಲ್ಲಿ 200 ಪೋಸ್ಟ್, ಒಟ್ಟು 500 ಪೋಸ್ಟ್ಗಳನ್ನು ಕಂಪ್ಯೂಟರ್ ಸೈನ್ಸ್ ಇದರಲ್ಲಿ ಕಾಲ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಬ್ಯಾಚುಲರ್ ಆಫ್ ಸೈನ್ಸ್ ಏನು ಮಾಡಿರ್ತಾರಲ್ಲ, ಕಂಪ್ಯೂಟ್ರು ಅಪ್ಲಿಕೇಶನ್ನು ಏನು ಕೋರ್ಸ್ ಓದಿರ್ತಾರಲ್ಲ, ಅವರು ಇದನ್ನ ಅಪ್ಲೈ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಲಾಗುತ್ತೆ ಅಂತ ಹೇಳ್ತಾ, ಇಲ್ಲಿ ನೋಡಿ ನೆಕ್ಸ್ಟ್ ಹೈಸ್ಕೂಲ್ ಟೀಚರ್ ಇದೆ. ಹೈಸ್ಕೂಲ್ ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿ. ಇದು ಎಚ್ ಕೆ ಭಾಗದಲ್ಲಿ 2,214 ಪೋಸ್ಟ್ಗಳನ್ನು ಕಾಲ್ ಮಾಡ್ತಾ ಇದ್ದಾರೆ. ಇನ್ನು ನಾನ್ ಎಚ್ ಕೆ ಭಾಗದಲ್ಲಿ 2,286 ಪೋಸ್ಟ್ಗಳನ್ನು ಕಾಲ್ ಮಾಡ್ತಾ ಇದ್ದಾರೆ. ಒಟ್ಟು ಹೈಸ್ಕೂಲ್ ಪೋಸ್ಟ್ಗಳು 4,500 ಆಗ್ತಾ ಇದೆ. ನೋಡಿ, ಈ ಬಾರಿ GPSTR ಮತ್ತು ಹೈಸ್ಕೂಲ್ ಪೋಸ್ಟ್ಗಳನ್ನು ತುಂಬ ಹೆಚ್ಚು ಕಾಲ್ ಮಾಡ್ತಕ್ಕಂಥದ್ದು. ಯಾರೆಲ್ಲ ಹೈಸ್ಕೂಲ್ಗೆ ತಯಾರಿ ನಡೆಸ್ತಾ ಇದ್ದೀರೋ, ಎಚ್ ಕೆ ಭಾಗದವರು ಆಗಿರಲಿ, ನಾನ್ ಎಚ್ ಕೆ ಭಾಗದಲ್ಲಿ ಎರಡಕ್ಕೂ ಕೂಡ ಒಂದು ಸುವರ್ಣ ಅವಕಾಶ. ಯಾಕಂದರೆ ಹೈಸ್ಕೂಲ್ ಸುಮಾರು ವರ್ಷಗಳಿಂದ ನೇಮಕಾತಿ ಆಗಿರಲಿಲ್ಲ, ಈ ಬಾರಿ ಒಳ್ಳೆ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಏನು ಅಂದರೆ, ಈಗ ಎರಡು ಅಟ್ ಎ ಟೈಮ್ ನೀವು GPSTR ಮತ್ತು ಹೈಸ್ಕೂಲ್ಗೂ ಕೂಡ ಎರಡಕ್ಕೂ ತಯಾರಿ ನಡೆಸ್ಕೊಂಡು ಚೆನ್ನಾಗಿ ಓದಿದರೆ, ಎರಡರಲ್ಲಿ ಒಂದಾದರೂ ನಿಮಗೆ ಅಟ್ಲೀಸ್ಟ್ ಒಂದು ಲೀಸ್ಟಲ್ಲಿ ಹೆಸರು ಕೂಡಿಸ್ಲಿಕ್ಕೆ ಒಂದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ. ಯಾಕಂದರೆ ಆಲ್ಮೋಸ್ಟ್ ಪ್ಯಾಟ್ರನ್ ಎಲ್ಲ ಏನು CET ಪ್ಯಾಟ್ರನ್ ಸ್ವಲ್ಪ ಏನಿದೆ ನಿಯರೆಸ್ಟ್ ಇರುತ್ತೆ, ಯಾವುದು HSTRಗೂ ಮತ್ತು GPSTRಗೂ. ಹಾಗಾಗಿ ನೀವು ಸೈಮಲ್ಟೇನಿಯಸ್ಲಿ ಓದ್ತಾನೆ ಎರಡೂ ಸಿಲೆಬಸನ್ನು ಜೊತೆಗೆ ಓದೋದ್ರಿಂದ ಅಷ್ಟೇನು ಪ್ರತ್ಯೇಕವಾಗಿ ನಿಮ್ಗೆ ಅಷ್ಟೊಂದು ಏನು ಕಷ್ಟ ಅನಿಸಲ್ಲ. GPSTR ಮತ್ತು ಹೈಸ್ಕೂಲ್ ಎರಡೂ ಸ್ವಲ್ಪ ಒಂದು ನಿಯರೆಸ್ಟ್ ಸಿಲೆಬಸ್ ಇರೋದ್ರಿಂದ ಎರಡಕ್ಕೂ ನೀವು ಅಟ್ ಎ ಟೈಮ್ ಪ್ರಯತ್ನ ಮಾಡೋದ್ರಿಂದ ಎರಡರಲ್ಲಿ ಯಾವುದಾದ್ರೂ ಒಂದು ಪೋಸ್ಟ್ ನೀವು ಗಿಟ್ಟಿಸ್ಕೋಬೋದು ಅಂತ ಹೇಳ್ತಾ. ನೋಡಿ ನೆಕ್ಸ್ಟ್ ಏನಿದೆ, ಇನ್ನೊಂದಿದೆ, ಅದು ದೈಹಿಕ ಶಿಕ್ಷಕರ ಗ್ರೇಡ್ 1 ಅಂತ ಒಂದು ಬಿಟ್ಟಿದ್ದಾರೆ. ಇದು ಹೈಸ್ಕೂಲಿಗೆ ಆಗುತ್ತೆ. ಯಾವುದು ಈ ದೈಹಿಕ ಶಿಕ್ಷಕರಲ್ಲಿ 2 ಪ್ಯಾಟ್ರನ್ನಲ್ಲಿ ಮಾಡ್ತಾನೆ, ಒಂದು ಗ್ರೇಡ್ 1, ಇನ್ನೊಂದು ಗ್ರೇಡ್ 2 ಅಂತ. ಗ್ರೇಡ್ 2 ಆಗಲೇ ಹೇಳಿದ್ದೀವಿ ನಾವು. ಈ ಗ್ರೇಡ್ 1ನಲ್ಲಿ ತುಂಬ ಪೋಸ್ಟ್ಗಳಿದ್ದಾವೆ ನೋಡಿ. ಎಚ್ ಕೆ ಭಾಗದಲ್ಲಿ 319 ಪೋಸ್ಟ್ ಇದೆ, ನಾನ್ ಎಚ್ ಕೆ ಭಾಗದಲ್ಲಿ 109, ಟೋಟಲ್ 450 ಪೋಸ್ಟ್ಗಳನ್ನು ಗ್ರೇಡ್ 1 ಮೇಲೆ ತಗೊಳ್ತಾ ಇದ್ದಾರೆ. ಅಂದರೆ ಹೈಸ್ಕೂಲ್ ಟೀಚರ್ PE ಟೀಚರ್ಸ್ ಅಂತ ಹೇಳ್ತೀವಿ. ಇದಕ್ಕೂ ನೀವು ಯಾರೆಲ್ಲ BP.Ed MP.Ed ಈ ರೀತಿಯಾಗಿ ಏನು ಕೋರ್ಸ್ಗಳನ್ನು ನೀವು ಮಾಡ್ಕೊಂಡಿರ್ತೀರಲ್ಲ, ಇವರು ಕೂಡ ಈ ಒಂದು ಶಿಕ್ಷಕರ ನೇಮಕಾತಿಯ ಇದರಲ್ಲಿ ನೀವು ಸ್ಟಡಿ ಮಾಡಬೇಕಾಗತ್ತೆ. ಈ ಲೀಸ್ಟಲ್ಲಿ ಹೆಸರನ್ನು ಕೂಡಿಸ್ಬೇಕಂದ್ರೆ, ಯಾಕಂದರೆ ಕಡಿಮೆ ಪೋಸ್ಟ್ ಇರೋದ್ರಿಂದ ತುಂಬ ಹೆಚ್ಚು ನೀವು ಇರೋ ಸಮಯದಲ್ಲಿ ಬೋಧನೆಯನ್ನು ಮಾಡಬೇಕಾಗತ್ತೆ ಅಂತ ಹೇಳ್ತಾ. ನೋಡಿ, ಈಗ ಇದು ಪೋಸ್ಟ್ಗಳನ್ನು ಎಚ್ ಕೆ ಮತ್ತು ನಾನ್ ಎಚ್ ಕೆಯಲ್ಲಿ ಯಾವ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ, ಎಷ್ಟು ಪೋಸ್ಟ್ ಕಾಲ್ ಮಾಡ್ತಾರೆ ಅಂತ ಗೊತ್ತಾಯಿತು ನಮಗೆ. ಈಗ ಸ್ವಲ್ಪ ಬದಲಾವಣೆಯನ್ನು ತಂದಿದ್ದಾರೆ ಪರೀಕ್ಷಾ ಪ್ಯಾಟ್ರನ್ನಲ್ಲಿ. ಏನಿದೆ ಅಂದರೆ, ನಾವು ಹಿಂದೆ ಬರೆದಿರ್ತಕ್ಕಂಥ ಪ್ಯಾಟ್ರನ್ಗಳೇ ಬೇರೆ. ಈಗ ಸ್ವಲ್ಪ ನೋಡಿ, ಯಾವುದು 1ರಿಂದ 5ನೇ ತರಗತಿಯವ್ರದ್ದು ನೇಮಕಾತಿಗೆ ಯಾವ ರೀತಿಯಾಗಿ ಪ್ಯಾಟ್ರನ್ ಇರ್ತಿತ್ತು ಅನ್ನೋದೇ ಒಂದು ಸ್ವಲ್ಪ ಗೊಂದಲ ಆಗಿತ್ತು. ಇಲ್ಲಿವರೆಗೂ ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಆದರೆ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂದರೆ, ಒಂದು GK ಪೇಪರ್ ಅಂತ ಇರುತ್ತೆ. ಫಸ್ಟ್ 1ರಿಂದ 5ನೇ ತರಗತಿ ನೇಮಕಾತಿ ಹೊಂದುವಂಥ ಶಿಕ್ಷಕರ ಬಗ್ಗೆ ಹೇಳ್ತಾ ಇದ್ದೀವಿ. ಏನಿದೆ ಇದು PSTR ಅಂತ ಹೇಳ್ತೀವಿ ಇದು ನಾವು.
ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳ್ತೀವಿ, 1ರಿಂದ 5ನೇ ತರಗತಿ. ಇಲ್ಲಿ ಒಂದು ಜಿ ಕೆ ಪೇಪರ್ ಇದೆ, ಸಾಮಾನ್ಯ ಪತ್ರಿಕೆ ಅಂತ ಹೇಳ್ತೀವಿ. ಈ ಜಿ ಕೆ ಪೇಪರು ಒಟ್ಟು 150 ಮಾರ್ಕ್ಸಿಗೆ ಇರುತ್ತೆ. ಒಂದು ಪೇಪರ್ ಆಯ್ತು ಇದು 150 ಮಾರ್ಕ್ಸಿಗೆ. ಸರ್ 150 ಮಾರ್ಕ್ಸಿಗೆ ಸರಿ, ನೀವು 150 ಮಾರ್ಕ್ಸಿಗೆ ಏನೆಲ್ಲ ಸಿಲೆಬಸನ್ನು ಓದಬೇಕಾಗುತ್ತೆ ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಹಾಗೆಯೇ ಭಾಷೆಗಳು, ಅದರಲ್ಲಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್, ಮೌಲ್ಯ ಶಿಕ್ಷಣ ಓದಬೇಕಾಗತ್ತೆ, ಆರೋಗ್ಯ ಶಿಕ್ಷಣ ಮತ್ತು ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಜ್ಞಾನ ಕೂಡ ನೀವು ಓದಬೇಕಾಗುತ್ತೆ ಅಂತ. ಇದು ಜಿ ಕೆ ಪೇಪರು 150 ಮಾರ್ಕ್ಸಿಗೆ ಇಷ್ಟು ಸಿಲೆಬಸ್ಸನ್ನು ಓದಬೇಕು. ಅಲ್ಲಿಗೆ 1ರಿಂದ 5ನೇ ತರಗತಿ ನೇಮಕಾತಿ ಫಸ್ಟ್ ಪೇಪರ್ ಕ್ಲಿಯರ್ ಆಗುತ್ತೆ. ಓಕೆನಾ. ಇನ್ನು 2 ಪೇಪರ್ ಇದೆ ನೋಡಿ. 2ನೇ ಪೇಪರ್ ಇದು ನಿರ್ದಿಷ್ಟ ಪತ್ರಿಕೆ ಅಂತ ಹೇಳ್ತೀವಿ. ಇಲ್ಲಿ ಈ ಬಾರಿ ನೋಡಿ GPSTR ಇದ್ದಂಗೆ ಇಲ್ಲಿ ವಿವರಣಾತ್ಮಕ ಒಂದು ಪ್ಯಾಟ್ರನನ್ನು ಕೂಡ ಮಾಡಿದ್ದಾರೆ ಈ ಬಾರಿ 1ರಿಂದ 5ನೇ ತರಗತಿ ನೇಮಕಾತಿ. ಇಲ್ಲಿದೆ ಹೇಳಿದ್ದಾರೆ ನೋಡಿ, ವಿವರಣಾತ್ಮಕ ಮಾದರಿ, ಡೆಸ್ಕ್ರಿಪ್ಟಿವ್ ಟೈಪ್ ಇದೆ. ಏನು 2ನೇ ಪೇಪರ್ ಕೂಡ 150 ಮಾರ್ಕ್ಸಿಗೆ. ಫಸ್ಟ್ ಪೇಪರು ಜಿ ಕೆ ನೋಡಿದ್ವಿ 150 ಮಾರ್ಕ್ಸು, 2ನೇ ಪೇಪರ್ ಕೂಡ 150 ಮಾರ್ಕ್ಸಿಗೆ. ಅದರಲ್ಲಿ 100 ಮಾರ್ಕ್ಸನ್ನು ನೀವು ವಿವರಣಾತ್ಮಕವಾಗಿ ಬರಿಬೇಕಾಗತ್ತೆ. ಓಕೆ. ಇನ್ನು ಉಳಿದಂಥ 50 ಮಾರ್ಕ್ಸಿಗೆ ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಇಲ್ಲಿ ವಸ್ತುನಿಷ್ಠ ಮಾದರಿ MCQ ಕ್ವಶನ್ಸ್ ಇರ್ತವೆ, ಏನು 50 ಮಾರ್ಕ್ಸಿಗೆ. ಇನ್ನು 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಆ ಡಿಸ್ಕ್ರಿಪ್ಟಿವನ್ನು ಯಾವ ಇದ್ರ ಬೇಸಸ್ ಮೇಲೆ ತೆಗಿತಾರೆ ಅಂದರೆ ನೋಡಿ, ವಿಷಯ ಜ್ಞಾನ, ಅದರಲ್ಲಿ ನಿಮ್ದು ಏನು DED ಗಣಿತ ಇದ್ದರೆ ಪರಿಸರ ಅಧ್ಯಯನ, EVS ಸಮಾಜ ವಿಜ್ಞಾನ, ಈ 3 ವಿಷಯಗಳ ಮೇಲೆ ವಸ್ತುನಿಷ್ಠ ಮಾದರಿ 50 ಮಾರ್ಕ್ಸನ್ನು OMR ಶೀಟಲ್ಲಿ ಉತ್ತರಿಸಬೇಕಾಗಿರುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೀವಿ. ಇನ್ನು 100 ಮಾರ್ಕ್ಸಿಗೆ ನೀವು ಯಾವ ವಿಷಯದ ಮೇಲೆ ಅಪ್ಲೈ ಮಾಡ್ತಾ ಇದ್ದೀರೋ, ಗಣಿತ ಇದ್ದರೆ ಗಣಿತ, ಪರಿಸರ ಅಧ್ಯಯನ ಇದ್ದರೆ ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ಇದ್ದರೆ ಸಮಾಜ, ಅದರಲ್ಲಿ ಡಿಸ್ಕ್ರಿಪ್ಟಿವ್ 100 ಮಾರ್ಕ್ಸಿಗೆ ಬರೀಬೇಕಾಗತ್ತೆ. ಓಕೆ. ಗೊತ್ತಿರಲಿಲ್ಲ ನಮಗೆ 1ರಿಂದ 5ನೇ ತರಗತಿಗೆ ಹೇಗೆ ನೇಮಕಾತಿ ಆಗುತ್ತೆ, ಪ್ಯಾಟ್ರನ್ ಹೆಂಗಿರುತ್ತೆ. ಯಾಕಂದರೆ 16ರಲ್ಲಾಗಿರುವಂಥ ನೇಮಕಾತಿ ವಿಧಾನನೇ ಬೇರೆ, ಹೀಗಾಗುವಂಥ ವಿಧಾನನೇ ಬೇರೆ. ಇನ್ಮೇಲೆ ನೀವು ಈ ಪ್ಯಾಟ್ರನ್ ಅನ್ವಯ ಸ್ಟಡಿ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದು 1ರಿಂದ 5ನೇ ತರಗತಿ 2ನೇ ಪತ್ರಿಕೆ ಆಯಿತು. ಇನ್ನು 3ನೇ ಪತ್ರಿಕೆ ಕೂಡ ಇದೆ, ಪತ್ರಿಕೆ 3 ನೋಡಿ. ಭಾಷಾ ಪ್ರಾವೀಣ್ಯತೆಯನ್ನು ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ, ಆ್ಯಸ್ ಫರ್ GPSTR ಪ್ಯಾಟ್ರನ್ನಲ್ಲೂ ಕೂಡ ಹಾಗೆ. ಆದರೆ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಯಾಕಂದರೆ ಭಾಷಾ ಪ್ರಾವೀಣ್ಯತೆ ಅನ್ನೋದು 100 ಮಾರ್ಕ್ಸಿಗೆ ಇರ್ತಾ ಇತ್ತು ಪೇಪರು GPSTR ನೇಮಕಾತಿಯಲ್ಲಿ. ಆದರೆ ಈ ಬಾರಿ 100 ಮಾರ್ಕ್ಸ್ಗೂ ಕನ್ನಡನೇ ಬರಿತಾ ಇದ್ರು. ಏನಿದೆ ಇದು ಬರೀ ಕನ್ನಡ ವಿಷಯದ ಮೇಲೇ 100 ಮಾರ್ಕ್ಸಿಗೆ ಒಂದು ಭಾಷಾ ಪ್ರಾವೀಣ್ಯತೆಯನ್ನು ಚೆಕ್ ಮಾಡುವಂಥ ಒಂದು ಪೇಪರ್ ಇತ್ತು. ಇದು ಕೂಡ CETಗೆ ಏನೋ ವೈಟೆಡ್ ಸ್ಕೋರ್, ನಿಮ್ಮ ಏನು ಮೆರಿಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಕೌಂಟ್ ಆಗುತ್ತೆ ಈ ಪೇಪರ್. ಮತ್ತು ಜಸ್ಟ್ ಎಲಿಜಿಬಲ್ ಅಂತ ಇರಲ್ಲ, CETಗೂ ಕೌಂಟ್ ಆಗುತ್ತೆ, ನೀವೇನು ಮೆರಿಟ್ಗೆ ಕೌಂಟ್ ಆಗುತ್ತೆ. ಇದನ್ನು ತುಂಬ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಸಿಂಪಲ್ ಪ್ಯಾಟ್ರನ್ ಇರ್ತವೆ, ಆದರೆ 100 ಮಾರ್ಕ್ಸ್ಗೂ ಕನ್ನಡ ಮಾಡ್ತಾಯಿದ್ರು. ಬಟ್ ಈ ಸಾರಿ ಏನಾಗಿದೆ, ಸ್ವಲ್ಪ ಬದಲಾವಣೆಯನ್ನು ತಂದು ಇಂಗ್ಲೀಷ್ ಭಾಷೆಯಲ್ಲೇ 50, ಕನ್ನಡ ಭಾಷೆಯಲ್ಲೇ 50, ಅಂದರೆ 2 ಭಾಷೆ, ಇಂಗ್ಲೀಷ್ ಮತ್ತು ಕನ್ನಡ 2 ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಚೆಕ್ ಮಾಡಲಿಕ್ಕೋಸ್ಕರ 50+50 ಅಂತ ಮಾಡಿದ್ದಾರೆ. ಇದೊಂದು ಬದಲಾವಣೆ ಆಗಿದೆ. ನೋಡೋಣ ಅದು ಮುಂದೆ ಹೈಸ್ಕೂಲ್ಗೂ ಆಗಿದೆನಾ ಮತ್ತು GPSTRಗೆ ಆಗಿದೆನಾ ಅಂತ ಮುಂದೆ ಹೇಳ್ತೀವಿ, ಅದನ್ನ ನೋಡೋಣ. ಓಕೆ. ಈಗ ನೀವು ಪೇಪರ್ 1ರಿಂದ 5ನೇ ತರಗತಿಗೆ ಪೇಪರ್ 1 ಏನು ಜಿ ಕೆ ಪೇಪರ್ ಇದೆ 150 ಮಾರ್ಕ್ಸಿಗೆ. ಇನ್ನು ಪೇಪರ್ 2 50 ಮಾರ್ಕ್ಸು, ಮಲ್ಟಿಪಲ್ ಚಾಯ್ಸ್ ಏನಿದೆಯಲ್ಲ ವಸ್ತುನಿಷ್ಠ, ಮತ್ತು ಇನ್ನು 100 ಮಾರ್ಕ್ಸಿಗೆ ಡಿಸ್ಕ್ರಿಪ್ಟಿವ್. ನೀವು ಯಾವ ವಿಷಯದ ಮೇಲೆ ಅಪ್ಲೈ ಮಾಡಿದ್ರೆ ಆ ವಿಷಯದ ಬಗ್ಗೆನೇ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಕೇಳ್ತಾನೆ. ಇನ್ನು 3ನೇ ಪೇಪರು ಭಾಷಾ ಪ್ರಾವೀಣ್ಯತೆಯನ್ನು ಚೆಕ್ ಮಾಡ್ತಾನೆ. ಭಾಷೆ ಅಂದರೆ ಬರೀ ಕನ್ನಡ ಭಾಷೆ ಅಲ್ಲ, ಇಂಗ್ಲೀಷ್ ಕೂಡ ಚೆಕ್ ಮಾಡ್ತಾನೆ. ಇದು 50 ಮಾರ್ಕ್ಸಿಗೆ. ಇನ್ಮೇಲೆ ನೀವು ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ನೀವು ಪ್ರಾವೀಣ್ಯತೆಯನ್ನು ಹೊಂದಬೇಕಾಗುತ್ತೆ. ಯಾಕಂದರೆ ಮುಂಬರುವ ಶಿಕ್ಷಕರು ಏನು ಬೈಲಿಂಗ್ವಲ್ ಸ್ಕೂಲ್ಗಳು ಅಂತೇನು ಮಾಡಿದಾರಲ್ಲ, ಹಾಗಾಗಿ ಶಿಕ್ಷಕರು ಇಂಗ್ಲೀಷ್ ನಾಲೆಡ್ಜ್ ಕೂಡ ಹೊಂದಬೇಕಾಗಿರೋದು ಅನಿವಾರ್ಯ ಅನ್ನೋ ದೃಷ್ಟಿಯಿಂದ ಇಂಗ್ಲೀಷನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಅಂತ. ಇದು 1ರಿಂದ 5ನೇ ತರಗತಿಗೆ ಆಯಿತು. ಇನ್ನು ನೋಡಿ ಏನಿದೆ ನೆಕ್ಸ್ಟು, ದೈಹಿಕ ಶಿಕ್ಷಕರಾಗಲಿಕ್ಕೆ ಗ್ರೇಡ್ 2 ಅಂತ ಹೇಳ್ತೀವಲ್ಲ, 1ರಿಂದ 8ನೇ ತರಗತಿಗೆ, ಇದು ಗ್ರೇಡ್ 2. ಇವರಿಗೆ ಒಂದು 150 ಮಾರ್ಕ್ಸಿಗೆ ಜಿ ಕೆ ಪೇಪರ್ ಅಂತ ಇರುತ್ತೆ. ಜಿ ಕೆ ಪೇಪರ್ ಇದೆ. ಅವ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ GKಗೆ ನೋಡಿ ಸಾಮಾನ್ಯ ಜ್ಞಾನ, ಈ ರೀತಿ ಗಣಕಯಂತ್ರ, ಆರೋಗ್ಯ ಶಿಕ್ಷಣ, ಈ ರೀತಿಯಾಗಿ ಹೇಳಿದ್ದಾರೆ. ಆ ಪ್ಯಾಟ್ರನ್ ಮೇಲೆ ನೀವು ಈಗೇನು ಸಿಲೆಬಸ್ ಹೇಳಿದಾರಲ್ಲ, ಈ ಪ್ಯಾಟ್ರನ್ ಮೇಲೆ ಸ್ಟಡಿ ಮಾಡಬೇಕಾಗತ್ತೆ. ಇದು GK ಪೇಪರ್ 1 ಪೇಪರ್ ಆಯಿತು, 150 ಮಾರ್ಕ್ಸಿಗೆ ಇರುತ್ತೆ. ಇನ್ನು
ಇಲ್ಲಿ ಕೂಡ ಇವ್ರಿಗೂ ಕೂಡ ಡಿಸ್ಕ್ರಿಪ್ಟಿವೇ ಮಾಡಿದ್ದಾರೆ. ಯಾರು? ದೈಹಿಕ ಶಿಕ್ಷಕರಾಗಿ ನೇಮಕಾತಿ ಹೊಂದುವಂಥ ಶಿಕ್ಷಕರಿಗೆ ಏನಿದೆ, 50 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸ್ ಇದೆ, ವಸ್ತುನಿಷ್ಠ ಇದೆ. ಇನ್ನು 100 ಮಾರ್ಕ್ಸಿಗೆ ಅವರು ಕೂಡ ಬರೆಯುವಂಥ ಪ್ಯಾಟ್ರನ್ನನ್ನೇ ಮಾಡಿದ್ದಾರೆ ದೈಹಿಕ ಶಿಕ್ಷಕರಿಗೆ. ಅವರಿಗೆ ಸಂಬಂಧಪಟ್ಟಂಥ ಏನಿದೆ ವಿವರಣಾತ್ಮಕ ಪರೀಕ್ಷೆಗಳು 100 ಅಂಕ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಅವ್ರದ್ದೇನು ನಿರ್ದಿಷ್ಟ ಪತ್ರಿಕೆ ಇರುತ್ತಲ್ಲ ಅದರಲ್ಲಿ ಡಿಸ್ಕ್ರಿಪ್ಟಿವ್ ಕೇಳ್ತಾನೆ, ಮತ್ತು ಅವ್ರದ್ದೇ ವಸ್ತುನಿಷ್ಠ ಮಾದರಿ 50 ಮಾರ್ಕ್ಸಿಗೆ ಕೇಳ್ತಾನೆ. 2 ಪೇಪರ್ ಆಯ್ತು ಇವರಿಗೆ. ಇನ್ನು ದೈಹಿಕ ಶಿಕ್ಷಕರಿಗೆ ಭಾಷಾ ಪ್ರಾವೀಣ್ಯತೆ ಕೂಡ ಇದೆ, ಸೇಮ್ ಪ್ಯಾಟ್ರನ್. ಅದು ಕೂಡ 50 ಮಾರ್ಕ್ಸಿಗೆ ಕನ್ನಡ ಓದಬೇಕಾಗತ್ತೆ, ಇನ್ನು 50 ಮಾರ್ಕ್ಸಿಗೆ ಇಂಗ್ಲೀಷ್ ಓದಬೇಕಾಗತ್ತೆ. ಇವರು ಕೂಡ ಇಂಗ್ಲೀಷ್ ಮತ್ತು ಕನ್ನಡ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಚೆಕ್ ಮಾಡಲಿಕ್ಕೋಸ್ಕರ ಇವರಿಗೂ ದೈಹಿಕ ಶಿಕ್ಷಕರಿಗೂ ಕೂಡ ಮೂರು ಪೇಪರ್ಸ್ ಇರುತ್ತೆ. ಒಟ್ಟು 400 ಮಾರ್ಕ್ಸ್. ಇದು ಗಮನದಲ್ಲಿರಲಿ. ನೀವು ಬರೀತಕ್ಕಂಥ CET ಟೋಟಲ್ ಮಾರ್ಕ್ಸ್ ಏನಾಗುತ್ತೆ 400. 1ರಿಂದ 5ನೇ ತರಗತಿ PhD ಟೀಚರ್ಸ, ಇನ್ನು 1ರಿಂದ 8ನೇ ತರಗತಿ ದೈಹಿಕ ಶಿಕ್ಷಕರಿಗಾಯಿತು. ಇನ್ನು ನೋಡಿ GPSTR ಅಂತ ಹೇಳ್ತೀವಿ, GPT ಅಂತ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಏನು ಹೇಳ್ತೀವಲ್ಲ, ಇವರಿಗೆ ಅದು ಸೇಮ್ ಈಗ ಗೊತ್ತಿದ್ದಂಗೆ ಏನು ಬದಲಾವಣೆ ಆಗಿದೆ ಅಂತ ನೋಡೋದಾದರೆ, ಈಗ GK ಪೇಪರಲ್ಲಿ ಏನಿಲ್ಲ. GK ಪೇಪರಲ್ಲಿ 150 ಮಾರ್ಕ್ಸಿಗೆ ಒಂದು GK ಪೇಪರ್ ಆಗುತ್ತೆ. ಓಕೆ, ಇದು ಕೂಡ ಸಿಲೆಬಸ್ ಹೇಳಿದ್ದಾರೆ ನೋಡಿ. ಸಾಮಾನ್ಯ ಕನ್ನಡ ಓದಬೇಕಾಗತ್ತೆ 25 ಮಾರ್ಕ್ಸು, ಇಂಗ್ಲೀಷು, GK ಇದೆ, ಪ್ರಚಲಿತ ವಿದ್ಯಮಾನಗಳನ್ನು ಓದಬೇಕು, ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಅಭಿವೃದ್ಧಿ ಬಗ್ಗೆ ಓದಬೇಕು, ಇನ್ನು ಮೌಲ್ಯ ಶಿಕ್ಷಣ ಮತ್ತು ಹೆಲ್ತ್ ಎಜುಕೇಷನ್ ಕೂಡ ಓದಬೇಕು, ಹಾಗೆಯೇ ಕಂಪ್ಯೂಟರ್ ಒಂದು ಜ್ಞಾನ ಕೂಡ ಹೊಂದಿರಬೇಕು. ಇದ್ರ ಮೇಲೆ ಟೋಟಲ್ 150 ಮಾರ್ಕ್ಸಿಗೆ ಒಂದು ಪೇಪರ್ ಆಗುತ್ತೆ. GK ಪೇಪರ್ ಇದು ಫಸ್ಟ್ ಪೇಪರ್ ಅಂತ ಹೇಳ್ತೀವಿ. ಓಕೆ, ಇನ್ನು 2ನೇ ಪೇಪರ್ ಬಗ್ಗೆ ವಿಷಯ ನಿರ್ದಿಷ್ಟ ಪತ್ರಿಕೆ ಅಂತ ಏನು ಹೇಳ್ತೀವಲ್ಲ, ಇದು ಕೂಡ ಸೇಮ್ ಇದೆ ನೋಡಿ. 50 ಮಾರ್ಕ್ಸಿಗೆ MCQ ಕ್ವಶನ್ಸ್ ಕೇಳ್ತಾನೆ. ಆ ವಿಷಯದ ಮೇಲೆ, ಯಾವ ವಿಷಯ ಅಂದರೆ ನೀವು ಯಾವ ವಿಷಯದ ಮೇಲೆ ಅಪ್ಲೈ ಮಾಡ್ತಿರೋ, ಏನು ಇಂಗ್ಲೀಷ್ ಇದ್ದರೆ ಇಂಗ್ಲೀಷು, ಗಣಿತ ಇದ್ದರೆ ಗಣಿತ, ಸಮಾಜ ವಿಜ್ಞಾನ ಇದ್ದರೆ ನೀವು ಯಾವುದು ನಿರ್ದಿಷ್ಟ ಪತ್ರಿಕೆ ಬರುತ್ತಲ್ಲ ಆ ಪತ್ರಿಕೆ ಮೇಲೆ 50 ಮಾರ್ಕ್ಸಿಗೆ MCQ ಕ್ವಶನ್ಸ್ ಕೇಳ್ತಾನೆ. ಇನ್ನು 100 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಕೇಳ್ತಾನೆ. ಇಲ್ಲಿದೆ ಡಿಸ್ಕ್ರಿಪ್ಟಿವ್ ಬರೀಬೇಕಾಗತ್ತೆ ಅಂತ. ಇದು GPT ಸೈನ್ಸ್ಗೂ ಬಂತು, GPT ಸೋಷಿಯಲ್ಗೂ ಬಂತು, ಎಲ್ಲದಕ್ಕೂ ಸೇಮ್ 50 ಮಾರ್ಕ್ಸು MCQ ಕ್ವಶನ್ಸ್, 100 ಮಾರ್ಕ್ಸು ಡಿಸ್ಕ್ರಿಪ್ಟಿವ್. ಇದು ಓಕೆ. 2ನೇ ಪೇಪರ್ ಇದು ಕೂಡ 150 ಮಾರ್ಕ್ಸಿಗೆ. ಇನ್ನು ನೋಡಿ 3ನೇ ಪೇಪರ್ ಭಾಷಾ ಪ್ರಾವೀಣ್ಯತೆ ಅಂತ ಬರುತ್ತೆ. ಈ ಭಾಷಾ ಪ್ರಾವೀಣ್ಯತೆಯಲ್ಲಿ ಇಷ್ಟು ದಿನ GPSTR ನೇಮಕಾತಿಗಳಲ್ಲಿ 100 ಮಾರ್ಕ್ಸ್ಗೆ ಕನ್ನಡ ಇತ್ತು. ಆದರೆ ಈ ಬಾರಿ ಬದಲಾವಣೆ ಅಂತಂದು ಸೇಮ್ ಇಂಗ್ಲೀಷಲ್ಲಿ 50 ಮಾರ್ಕ್ಸ್, ಕನ್ನಡ ಅಲ್ಲಿ 50 ಮಾರ್ಕ್ಸ್. ಇಂಗ್ಲೀಷ್ ಮತ್ತು ಕನ್ನಡ ಎರಡೂ 50 ಮಾರ್ಕ್ಸಿಗೆ ಸಿಂಪಲ್ ಆಗಿರುವಂಥ ಪ್ರಶ್ನೆಗಳನ್ನೇ ತೆಗೆದಿರ್ತಾನೆ. ಸಿಂಪಲ್ಲಾಗಿ ನೀವು ಇಂಗ್ಲೀಷ್ ನಾಲೆಡ್ಜನ್ನು ಉತ್ತರಿಸ್ಬೇಕಾಗತ್ತೆ. ಯಾಕಂದರೆ ಅದೇ ಹೇಳಿದ್ವಲ್ಲ, ಬೈಲಿಂಗಲ್ಲು ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳನ್ನಾಗಿ ಪರಿವರ್ತನೆ ಮಾಡ್ತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳನ್ನು, ಹಾಗಾಗಿ ಶಿಕ್ಷಕರು ಇಂಗ್ಲೀಷ್ ವಿಷಯದ ಮೇಲೆ ಪ್ರಾವೀಣ್ಯತೆಯನ್ನು ಹೊಂದಬೇಕಾಗಿದೆ ಅಂತೇಳಿ ಆ ದೃಷ್ಟಿಯಲ್ಲಿ ಈ ಬಾರಿ 50 ಮಾರ್ಕ್ಸನ್ನು ಕನ್ನಡಕ್ಕೆ ಹಾಕಿ ಇನ್ನು 50 ಮಾರ್ಕ್ಸನ್ನು ಇಂಗ್ಲೀಷನ್ನು ಆ್ಯಡ್ ಮಾಡಿದ್ದಾರೆ. ನೀವು ಈ ಬದಲಾವಣೆಯನ್ನು ನೀವು ಗಮನಿಸಲೇಬೇಕು. ಯಾಕಂದರೆ ಇಂಗ್ಲೀಷು ನೀವು ಹಂಗೆ ಕನ್ನಡ ಅಂತೇಳಿ ನೀವು ಅದಕ್ಕೆ ರೆಡಿಯಾಗಿ ಹೋದರೆ ಇಂಗ್ಲೀಷಲ್ಲೇ 50 ಮಾರ್ಕ್ಸ್ ಹೊಡೆತ ಬೀಳುತ್ತೆ ನಿಮಗೆ. ಹಾಗಾಗಿ ಈ ಬದಲಾವಣೆಯನ್ನು ಗಮನಿಸಿ ಅಂತ ಹೇಳ್ತಾ, ಇನ್ನು ನೋಡಿ ಇನ್ನೊಂದಿದೆ, ಕಂಪ್ಯೂಟರ್ ಟೀಚರ್ ಇದೆ. ಅವರು 1ರಿಂದ 8ನೇ ತರಗತಿ ಕಂಪ್ಯೂಟರ್ ಟೀಚರ್. ಅವರಿಗೆ ಒಂದು GK ಪೇಪರ್ ಸೇಮ್ 150 ಮಾರ್ಕ್ಸಿಗೆ ಒಂದು GK ಪೇಪರ್ ಇದೆ. ಅವ್ರು ಓದಬೇಕಾಗಿರ್ತಕ್ಕಂಥ ಇಲ್ಲಿ ಪ್ಯಾಟ್ರನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಇದೆ, ಈ ರೀತಿಯಾಗಿ ಅದು ನೋಡ್ಕೊಳ್ಳಿ. ಇನ್ನು ನೋಡಿ ಅವರಿಗೆ ಸೆಕೆಂಡ್ ಪೇಪರ್ ಇದೆ ಸೇಮ್. ಇವ್ರದ್ದು ಕೂಡ MCQ 50, 100 ಮಾರ್ಕ್ಸಿಗೆ ವಿವರಣಾತ್ಮಕ ಪತ್ರಿಕೆ ಇರುತ್ತೆ. ಅವರು ಅಪ್ಲೈ ಮಾಡುವಂಥ ವಿಷಯಗಳ ಮೇಲೆ ಕೇಳ್ತಾರೆ. ಇನ್ನು 3ನೇ ಪತ್ರಿಕೆ ಕೂಡ 100 ಅಂಕಗಳಿಗೆ ಇರುತ್ತೆ. ಅದು 50 ಇಂಗ್ಲೀಷ್, 50 ಕನ್ನಡ ಏನಿದೆಯಲ್ಲ, ಇದ್ರ ಮೇಲೆ ಅವರು ಭಾಷಾ ಪ್ರಾವೀಣ್ಯತೆಯನ್ನು ಚೆಕ್ ಮಾಡ್ತಾರೆ ಅಂತ ಈ ರೀತಿಯಾಗಿ ನೋಡ್ಕೊಳ್ಳಿ. ಸೇಮ್ ಏನಿಲ್ಲ, ಈ ಬಾರಿ ಒಂದು ಬದಲಾವಣೆ ಆಗಿದೆ. ಅದು ಡಿಸ್ಕ್ರಿಪ್ಟಿವಲ್ಲಿ ಏನು ಭಾಷಾ ಪ್ರಾವೀಣ್ಯತೆಯಲ್ಲಿ ಇಂಗ್ಲೀಷನ್ನೇ ಆ್ಯಡ್ ಮಾಡಿ 50 ಮಾರ್ಕ್ಸಿಗೆ ಚೇಂಜ್ ಮಾಡಿದ್ದಾರೆ ಅಂತ ಅದನ್ನೊಂದು ಸ್ವಲ್ಪ ಗಮನಿಸಬೇಕು. ಯಾರು ಕಂಪ್ಯೂಟರ್ ಸೈನ್ಸ್ ಮತ್ತು ದೈಹಿಕ ಶಿಕ್ಷಕರಾಗಿ ನೇಮಕಾತಿ ಓದ್ತಾ ಇದ್ದೀರೋ ಅವರಿಗೆ ಹೊಸದಿದು ಪ್ಯಾಟ್ರನ್. ಈ ಪ್ಯಾಟ್ರನ್ನು ಏನಿಲ್ಲ, GPSTR ಮಾದರಿಯಲ್ಲೇ ಇರುತ್ತೆ. ನೀವು ಅದಕ್ಕೆ ತಕ್ಕಂಗೆ ನೀವು ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ ಅಂತ. ಇನ್ನು ಲಾಸ್ಟ್ ನೋಡಿ ಹೈಸ್ಕೂಲ್ ಟೀಚರ್ಗೆ ಸಂಬಂಧಪಟ್ಟಂತೆ ಹೈಸ್ಕೂಲ್ ಟೀಚರ್ ಪೇಪರ್ ಏನಿದೆ, ಒಂದು GK ಪೇಪರ್ ಅಂತ ಬರುತ್ತೆ 150 ಮಾರ್ಕ್ಸಿಗೆ. ಇದು ಕೂಡ GK ಸಾಮಾನ್ಯ ಪತ್ರಿಕೆ ಅಂತ ಹೇಳ್ತೀವಿ. ಈ ಹೈಸ್ಕೂಲಲ್ಲಿ ನೋಡಿ ಸಾಮಾನ್ಯ ಕನ್ನಡ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ಕರೆಂಟ್ ಅಫೇರ್ಸ್ ಕೂಡ ಓದಬೇಕು, ಆಮೇಲೆ ಎಜುಕೇಷನ್ ಸೈಕಾಲಜಿ ಇದೆ, ಆಮೇಲೆ ಮೆಂಟಲ್ ಎಬಿಲಿಟಿ ಇದೆ, ಆಮೇಲೆ ಕಂಪ್ಯೂಟರ್ ನಾಲೆಡ್ಜ್ ಇದೆ. ಅದರ ಜೊತೆಗೆ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಕಾಮನ್ ಆಗಿರುತ್ತೆ. ಇದು 150 ಮಾರ್ಕ್ಸಿಗೆ ಒಂದು ಪೇಪರ್ ಆಯಿತು ಹೈಸ್ಕೂಲ್ಗೆ. ಇನ್ನು ನೋಡಿ 2ನೇ ಪೇಪರ್ ಏನಿದೆ,
ಇದು ವಿಷಯ ನಿರ್ದಿಷ್ಟ ಪತ್ರಿಕೆ. ಎಸ್, ಇದು ಕೂಡ ಸೇಮ್ ಹೈಸ್ಕೂಲಿಗೂ ಕೂಡ ಈ ಬಾರಿ ಏನು ಮಾಡಿದ್ದಾರೆ, ಡಿಸ್ಕ್ರಿಪ್ಟಿವ್ ಮಾಡಿದ್ದಾರೆ. ಇದು ಒಂದು ದೊಡ್ಡ ಬದಲಾವಣೆ ಇದೆ. ಈ ರೀತಿ ನಾವು ಇಷ್ಟು ದಿನ ಈ 2014ರಲ್ಲಿ ಆಗಿರುವಂಥ ನೇಮಕಾತಿ ಪ್ಯಾಟರ್ನೇ ಬೇರಿತ್ತು, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ. ಆದರೆ ಈ ಬಾರಿ ಹೈಸ್ಕೂಲ್ಗೂ ಕೂಡ ವಿವರಣಾತ್ಮಕ ಮಾದರಿ ಒಂದು ಪೇಪರನ್ನು ಹಾಕಿದ್ದಾರೆ. ಸೊ ಸೇಮ್ ಕನ್ನಡ ಟೀಚರ್ ಆಗಿರಲಿ, ಇಂಗ್ಲೀಷ್ ಟೀಚರ್ ಆಗಿರಲಿ, ಅವರು CBZ ಆಗಿರಲಿ, ಹಾಗೆಯೇ ಕಲಾ ಆರ್ಟ್ಸ್ ಏನು ಬರ್ತಾರಲ್ಲ, ಈ ಆರ್ಟ್ಸ್ ಟೀಚರ್ಸ್ ಆಗಿರಲಿ, ಇವರೆಲ್ಲರೂ ಕೂಡ 50 ಮಾರ್ಕ್ಸಿಗೆ MCQ ಕ್ವಶನ್ಸ್ ಅಟೆಂಡ್ ಮಾಡಬೇಕು, 100 ಮಾರ್ಕ್ಸ್ಗೆ ಡೆಸ್ಕ್ರಿಪ್ಟಿವ್ ಮಾಡಬೇಕು. ಈ ರೀತಿಯಾಗಿದೆ ನೋಡಿ, ಇದಿದೆ. ಇನ್ನು ಥರ್ಡ್ ಪೇಪರ್ ಬರುತ್ತೆ ಹೈಸ್ಕೂಲ್ ಟೀಚರ್ಗೂ ಕೂಡ ಆ್ಯಸ್ ಅ ಸೇಮ್. ಇಲ್ಲಿ ಕೂಡ ಏನು ಇದು ಕೂಡ 100 ಮಾರ್ಕ್ಸಿಗೆ ಭಾಷಾ ಪ್ರಾವೀಣ್ಯತೆಯನ್ನು ಚೆಕ್ ಮಾಡ್ತಾರೆ, 50 ಮಾರ್ಕ್ಸ್ ಕನ್ನಡ, 50 ಮಾರ್ಕ್ಸ್ ಇಂಗ್ಲೀಷ್. ಇದು ಕೂಡ ಬಟ್ ತಲೆಯಲ್ಲಿರಬೇಕು ನಮಗೆ. ಇನ್ನೊಂದಿದೆ ಇಲ್ಲಿ, ದೈಹಿಕ ಶಿಕ್ಷಕರ ನೇಮಕಾತಿಯನ್ನು ನೋಡೋಣ. ಇದು ಗ್ರೇಡ್ 1 ಅಂತ ಹೇಳ್ತೀವಲ್ಲ, ಈ ಗ್ರೇಡ್ 1 ಕೂಡ ಆಸ್ ಅ ಸೇಮ್. ಇದು ಕೂಡ GK ಪೇಪರ್ ಇರುತ್ತೆ, ಅದು 150 ಮಾರ್ಕ್ಸಿಗೆ ಒಂದು GK ಪೇಪರು. ಇನ್ನು ನೋಡಿ, ವಿಷಯ ನಿರ್ದಿಷ್ಟ ಪತ್ರಿಕೆ ಇದೆ, ಅದು ಕೂಡ 50 ಮಾರ್ಕ್ಸಿಗೆ MCQ ಇದೆ, ಮತ್ತು 100 ಮಾರ್ಕ್ಸಿಗೆ ಅವ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇಲ್ಲಿ ಕೂಡ 50 ಮಾರ್ಕ್ಸಿಗೆ ಥರ್ಡ್ ಪೇಪರ್ ಭಾಷಾ ಪ್ರಾವೀಣ್ಯತೆ, 50 ಮಾರ್ಕ್ಸ್ ಕನ್ನಡ, 50 ಮಾರ್ಕ್ಸ್ ಇಂಗ್ಲೀಷ್ ಇದೆ. ಸೊ ಸೇಮ್ ಎಲ್ಲ ನೇಮಕಾತಿಯಲ್ಲೂ ಪ್ಯಾಟ್ರನ್ ಸೇಮ್ ಇದೆ, ಯಾವುದೂ ಬದಲಾವಣೆ ಇಲ್ಲ. ಎಲ್ಲ ನೇಮಕಾತಿಗಳ ಶಿಕ್ಷಕರ ನೇಮಕಾತಿಗಳು ಕೂಡ 400 ಮಾರ್ಕ್ಸ್ಗೆ ಇರುತ್ತೆ. 3 ಪೇಪರ್ ಇರುತ್ತೆ, ಒಂದು GK ಪೇಪರು, ಒಂದು ಸ್ಪೆಸಿಫಿಕ್ ಪೇಪರು, ಇನ್ನೊಂದು ಭಾಷಾ ಪ್ರಾವೀಣ್ಯತೆ. ಯಾವುದರಲ್ಲೂ ಬದಲಾವಣೆ ಇಲ್ಲ. ಸೇಮ್ ಕಂಪ್ಯೂಟರ್ ಟೀಚರ್ಸ್ ಆಗಿರಲಿ, ದೈಹಿಕ ಶಿಕ್ಷಕರಾಗಿರಲಿ, ಪ್ಯಾಟ್ರನ್ ಮತ್ತು ಪೇಪರ್ಸು ಮಾರ್ಕ್ಸ್ ಎಲ್ಲ ಸೇಮ್ ಇರುತ್ತೆ. ಆದರೆ ಸಿಲೆಬಸ್ ಮಾತ್ರ ಚೇಂಜ್ ಆಗುತ್ತೆ. ಆ ಸಿಲೆಬಸ್ಸನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಸ್ಟಡಿ ಮಾಡಿ. ಇಷ್ಟರಲ್ಲೇ ಒಂದು ನೋಟಿಫಿಕೇಷನ್ ಬರ್ತಾ ಇದೆ. ಯಾರೆಲ್ಲ ಇಷ್ಟು ದಿನ ಬಕಪಕ್ಷಿಗಳ ಥರ ಕಾದ್ಕೊಳ್ತಿದ್ರು, ಒಂದು ನೇಮಕಾತಿ ಬಗ್ಗೆ ಒಂದು ನೀರಸ ಮನೋಭಾವ ಇತ್ತು, ಅವರಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವಕಾಶಗಳು ಮತ್ತೆ ಸಿಗಲ್ಲ. ನಿಮಗೆ ಸಿಗೋ ಒಂದು ಒಳ್ಳೆಯ ಅವಕಾಶವನ್ನು ತುಂಬ ಚೆನ್ನಾಗಿ ಯಾರು ಅದನ್ನು ಬಳಸ್ಕೊಳ್ತಿರೋ ಅವ್ರ ಲೈಫಲ್ಲಿ ಇನ್ಯಾವತ್ತೂ ಕೂಡ ಮತ್ತೆ ಕಷ್ಟಪಡೋದು ಬೇಕಾಗಿರಲ್ಲ, ಪದೇ ಓದೋದು ಬೇಕಾಗಿರಲ್ಲ. ಹಾಗಾಗಿ ಇಂಥ ಅವಕಾಶ ಮತ್ತೆ ನಿಮಗೆ ಬರಬೇಕಂದ್ರೆ ಇನ್ನೂ ಎಷ್ಟು ವರ್ಷಗಳು ಬೇಕಾಗ್ತವೋ. ಹಾಗಾಗಿ ನೀವು ಇಂಥ ಸಿಕ್ಕಂಥ ಅವಕಾಶವನ್ನು ಯಾರು ತುಂಬ ಚೆನ್ನಾಗಿ ಬಳಸ್ಕೊಳ್ತೀರೋ, ನೀವೆಲ್ಲರೂ ಕೂಡ ಲಿಸ್ಟಲ್ಲಿ ಬರ್ತೀರಾ. ಅವಕಾಶವನ್ನು ಬಳಸ್ಕೋಬೇಕು. ಇರೋ ಒಂದು ಸಮಯದಲ್ಲಿ ನೀವು ತುಂಬ ಚೆನ್ನಾಗಿ ಓದಬೇಕು ಅಂತ ಹೇಳ್ತಾ, ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳನ್ನು, ಹಾಗೆಯೇ GPSTR ಮತ್ತು PSTR ವಿಷಯಗಳಿಗೆ ಕೆಲವೊಂದಷ್ಟು ಹಳೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಆಗಿರಲಿ, ಕ್ಲಾಸ್ಗಳಾಗಿರಲಿ, ಈ ಒಂದು ಚಾನಲಿಂದ ಕೊಡ್ತಾ ಹೋಗ್ತೀವಿ. ನಿಮಗೆ ಈ ಚಾನಲಿಂದ ಉಪಯೋಗಕಾರಿ ಮಾಹಿತಿ ಸಿಗುತ್ತೆ. ಆದ್ದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಶಿಕ್ಷಕರ ನೇಮಕಾತಿಯನ್ನು ತಯಾರಿ ನಡೆಸ್ತಾ ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ, ಧನ್ಯವಾದಗಳು ಎಲ್ಲರಿಗೂ.